ಬಟ್ ಈಗ ಫಾರ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸ. ಇದು ನಮ್ಮ ಅಮ್ಮ, ಎರಡನೇ ಅಮ್ಮ ಅಂತ ಸರಿ. ಒಬ್ಬರೊಬ್ಬರನ್ನು ದೂಡ್ಕೊಂಬ ಗುದ್ದಾಡ್ಕೊಂಬೆಲ್ಲ ಎಂತ ಇಲ್ಲ, ಆರಾಮ್ಸೆ ಬಂದಿತ್ತು. ಒಂದು ಒಳಗೆ ತಿಂಡಿ ಬೇಕಿದ್ರೆ, ಮತ್ತು ಮಕ್ಕಳಿಗೆ ತೊಂದರೆ ಅಂದರೆ ಮಕ್ಕಳು ಇರುತ್ತೋ ಡೈಪರ್ ಚೇಂಜ್ ಮಾಡ್ಕೊಂಡಿದ್ದೆಲ್ಲ. ಬಟ್ ಎಲ್ಲರಿಗೂ ಕೂತ್ಕೊಂಬ ವ್ಯವಸ್ಥೆ ಅಲ್ಲ, ಅದೊಂದು ಒಳ್ಳೆ ಉಂಟಲ್ಲ. ಇದು ನಾವೇನು ಹೇಳ್ತೀವಿ ಗೊತ್ತಾ, ಸೊಲೆ ಕಿರ್ದೊಳೆ ಅಂತೀವಿ. ನಾವು ಅದೆಂಥದ್ದು ಒಂದು ಫುಲ್ ಸಾಫ್ಟ್ ಸೊಳ್ಳೆ, ಅದನ್ನ ನಾವು ಸೊಳ್ಳೆ ಹೇಳ್ತೀವಿ ಅದಕ್ಕೆ. ನಮಸ್ಕಾರ, ನಾನು ಸುಷ್ಮಿತಾ. ಸಾಲಿಗ್ರಾಮ ಎಲ್ಲ ಗಮ್ಮತ್ತಂಗಿದ್ರು. ನಾನು ಸ್ವಲ್ಪ ನಿಧಾನ ಮಾತಾಡ್ದೆ, ಬಿಕಾಸ್ ನಾನು ಓಷನ್ ಪೋಲ್ ಮುಂದಿದ್ದೆ ಕಾಣ್ತಿತ್ತ. ಬಿಕಾಸ್ ನಾವು ಧರ್ಮಸ್ಥಳಕ್ಕೆ ಬಂದಿದ್ದು, ನಿನ್ನೆ ರಾತ್ರಿನೇ ಬಂದಿದ್ದು. ಫ್ಯಾಮಿಲಿ ಎಲ್ಲ, ನಮ್ಮ ಯಜಮಾನರು ಫ್ಯಾಮಿಲಿ ಜೊತೆಗೆ, ಕಿರಣ್ ಅವ್ರ ಫ್ಯಾಮಿಲಿ ಜೊತೆಗೆ ನಿನ್ನೆ ಬಂದಿತ್ತು. ಇವತ್ತು ಬೆಳಿಗ್ಗೆ ಎದ್ದು ಟೆಂಪಲ್ಗೆ ದರ್ಶನ ಮಾಡಿ ಮತ್ತು ಸುಬ್ರಹ್ಮಣ್ಯ, ಧರ್ಮಸ್ಥಳ ಮುಗಿಸಿ ಸುಬ್ರಹ್ಮಣ್ಯ, ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಅಷ್ಟೇ. ಇವತ್ತಿನ ಕಾರ್ಯಕ್ರಮ ಅಷ್ಟೇ. ನಮ್ಮ ಮನೆಯವ್ರನ್ನೆಲ್ಲ ಮಾತಾಡ್ಸೋಣ. ಬಟ್ ಈಗ ಫಾರ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸ. ಇದು ನಮ್ಮ ಅಮ್ಮ, ಎರಡನೇ ಅಮ್ಮ ಅಂತ ಸರಿ. ಹಾಯ್ ಮಾಡಿ ಅಮ್ಮ. ಹಾಯ್. ಇದಪ್ಪ, ಇದು ತಗೊಂಡಿದ್ದಲ್ಲ, ಇದು ಗೊತ್ತಲ್ಲ ಅಕ್ಕ. ಅವ್ರು ಒಳಗಿದ್ರು ಕಣ್ ಚೆಕ್ಔಟ್ ಮಾಡಿದ್ರು. ಅವ್ರದ್ದು ಶೂ ನೋಡಿ. ಹೌದು, ಅದು ನೋಡು ಮೇಲೆ ಹಿಂದೆ ಮೇಲೆ ಬಂದಿದೆ. ಕಿತ್ನೆ ಹಾಕ್ತಿ ಅಂತ ಕೇಳಿದ್ರು. ಕಿತ್ನೆಲ್ಲಿ ಹೋಗ್ತೇವೆ. ಬಾಟ್ಲಿ ಓಲುಂಡು ಮೂಲುಂಡು ಅಲ್ಲ ಅಲ್ಲಿ ಆಚೆ ಉಂಡು ಅಣ್ಣ ಮಾಡ್ಕೊಂಡ ಅಂದು ಬೋಡೆ ನೀರಿಗೆ ಅಲ್ಲಿ ಉಂಡೆ ಬಾಟಲ್ ಬೇರೆ ಜಾಗ ಉಂಡು ಆರ್ನ ಇಟ್ಟುಂಡು. ನೇತ್ರಾವತಿ ರಿವರ್ ಇಲ್ಲಿಂದ ಎಷ್ಟು ದೂರ ಇರ್ಬೋದು? ಇಲ್ಲಿ ಬಂತಲ್ಲ, ರೀಚ್ ಆಯ್ತು. ನಾವು 8:10 ರೀಚ್ ಆಗುತ್ತೆ. ಸಣ್ಣ ಮಕ್ಕಳು ಸಣ್ಣ ಇರೋ ಇಲ್ಲಿ ಬಂದು ಸ್ನಾನ ಮಾಡಿ ನಾವು ಅಷ್ಟೇ. ಶ್ರವಣ್ ಕುಮಾರ್ ಇಲ್ಲ. ಹೌದಾ? ಅವ್ರು ಹೇಳಿದ್ ಯಾವ್ದು ನಂಗೆ 2 ಸಲ ವೆರಿಫೈ ಮಾಡ್ಬೇಕಾಗುತ್ತೆ, ಒಂದ್ಸಲ ನಂಬಲಿಕ್ಕೆ ಆಗುತ್ತೆ. ಗೇಟ್ ವೇ ಆಫ್ ಧರ್ಮಸ್ಥಳ ಬೈಜಿ ಟೆಂಪಲ್ ರೀಚ್ ಆಯ್ತು. ಈಗ ಒಳಗೋಯ್ತು. ಸ್ವಲ್ಪ ದೂರ ಇತ್ತು ಇಲ್ಲಿಂದ, ಹತ್ರನೇ. ನಂಗೆ ಹಿಂಸೆ ಗೊತ್ತಿರ್ತದೆ. ಇದು ಕರ್ನಾಟಕ ದೇವಸ್ಥಾನಕ್ಕೂ ಕರ್ನಾಟಕ ಸ್ಟೈಲ್ ಮಾಡ್ಕೊಂಡು ಎಷ್ಟು ಟೈಮ್. ಬೆಂಗಳೂರಿಗೆಲ್ಲ ಹೋದ್ಮೇಲೆ ಕೆಲಸಕ್ಕೆ ಮುಂಚೆ ಎಷ್ಟೊತ್ತಿಗೂ ಬರ್ತಿದ್ವಿ. ಧರ್ಮಸ್ಥಳ ಮಂಜುನಾಥ ದರ್ಶನ ಅಂತಂದರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಜನ ಬಪ್ಪೋದ್ರಿಂದ ಕ್ಯೂವಲ್ಲಿ ತುಂಬ ಕಾಯ್ಕಿದೈತೆ. ಮುಂಚೆ ಎಲ್ಲ ದೇವ್ರ ದರ್ಶನಕ್ಕೆ ಗಂಟೆಗಟ್ಟಲೆ ಕಾದದ್ದು ನಂಗೆ ಈಗಲೂ ನೆನಪಿತ್ತು. ಆದರೆ ಈ ಸಲ ಹೊಸದಾಗಿ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಅಂತ ಓಪನ್ ಆಯ್ತು ಅಂತ ಗೊತ್ತಾಯ್ತು. ಸೊ ನಾವು ಕಾರ್ ಪಾರ್ಕ್ ಮಾಡಿ ಸೀದಾ ಆಚೆ ಕಡೆನೇ ಹೋಯ್ತು. ನಾವು ಈಗ ಸಾನ್ನಿಧ್ಯ ಕಾಂಪ್ಲೆಕ್ಸ್ ಒಳಗೆ ಹೋಗ್ತಿತ್ತು. ಇಲ್ಲಿಂದ ಎಂಟರ್ ಆಯ್ತು. ಈಗ ಕಾರ್ ಪಾರ್ಕ್ ಮಾಡಿತ್ತು. ಸಾನ್ನಿಧ್ಯ ಕಾಂಪ್ಲೆಕ್ಸ್ ಹತ್ರ ಬಂದಿತ್ತು. ಸೊ ಒಳಗೆ ಫ್ರೀ ದರ್ಶನ ಮಾಡೋದು ನಾವೀಗ. ಸೊ ಅದಕ್ಕೆ ಟಿಕೆಟ್ ಅಂತ ಇಲ್ಲ. ಸೊ ಬನ್ನಿ ಹೋಪ ಚಂದ ಮಾಡಿ ಹೊಸ ಕಾಂಪ್ಲೆಕ್ಸ್ ಮಾಡಿದ್ರು. ಸೊ ಕಾಣ್ಕೆ ಹೆಂಗಲ್ಲ ಮತ್ತೆ ಅವ್ರನ್ನೆಲ್ಲ ಒಳಗೆ ಕಳಿಸಿದೆ. ಕಿರಣಿಗೆ ವಿಡಿಯೋ ಮಾಡೋಕೆ ಬಿಟ್ಟಿದೆ. ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ರೆ ಸೊ ನಾವು ಬೇಗ ಹೋಗ್ತೇವೆ ರೀಚ್ ಆಗ್ತೀವಿ. ಎಂಟರ್ ಆಪತ್ತಿಗೆ ಫಸ್ಟಿಗೆ ಹಣ್ಣು ಕಾಯಿ ಬೇಕಿದ್ರು ಕೂಡ ಅಲ್ಲೇ ಇಟ್ಕೊಂಡಿರ್ತಾರೆ. ಸೊ ನಾವು ಕ್ಯೂ ಅಲ್ಲೇ ಆಪತ್ತಿಗೆ ಹಣ್ಣು ಕಾಯಿ ತಗೊಂಡ್ಲಕ್ಕ. ಆ್ಯಂಡ್ ಒಳಗೆ ತುಂಬ ಅಂದರೆ 4-5 ಸೇವಾ ಕೌಂಟರ್ ಬೇರೆ ಇತ್ತು. ಈಗ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸಿಗೆ ಹೋಯ್ತು. ನಾವು ಹೊಸದಾಗಿ ಮಾಡಿದ್ರು. ಸೊ ಅಲ್ಲಿಗೆ ಹೋಯ್ತು ನಾವೀಗ. ಇಲ್ಲಿಂದ ಅಲ್ಲಿತ್ತಲ್ಲ ಕಾಂಪ್ಲೆಕ್ಸ್, ಅಲ್ಲಿಗೆ ಕಾಂಪ್ಲೆಕ್ಸ್ 1 ವರ್ಷ ಆಯ್ತು ಅವರು. ನಾನು ಬರಲಿಲ್ಲ ಆ ಟೈಮಲ್ಲೆಲ್ಲ. ಸೊ ಈ ಸಲ ಫಸ್ಟ್ ಹೋಗಿ ಚೆಂದ ಕಾಣ್ತಿತ್ತು. ಇಷ್ಟು ನಾವು ಎಲ್ಲ ಸನ್ನಿಧಿಗಳಲ್ಲಿ ಅಭಿಷೇಕ ಮತ್ತು ಪ್ರಸಾದ
ಇದು ತಗೊಂಬಲ್ಲ ಹಾಂ 1500 ಓಕೆ ತಗೊಂಬ. ಸಾವಿರಾರು ಜನ ಬಂದ್ರೂ ನೂಕು ನುಗ್ಲಲ್ದೆ ಆರಾಮಾಗಿ ಹೊಯ್ಲಕ್ಕ ಈ ಕ್ಯೂ ಕಾಂಪ್ಲೆಕ್ಸ್ ಮೂಲಕ. ಡಿಸೈನ್ ಚೆನ್ನಾಗಿದೆಯಲ್ಲ. ಯಾವುದು? ಓ ಇದೆಂತ ಇವತ್ತು ಸ್ವಲ್ಪ ನಮಗೆ ಫ್ರೀ ಸಿಕ್ಕೋದಕ್ಕೋಸ್ಕರ ನಾವು ಇದೆಲ್ಲ ಚಂದ ಕಾಣ್ಕೊಳಕ್ಕೆ. ಯಾವುದು ಅಲ್ಲ ಆಗ್ಲಿಲ್ಲ ಕಣ್ ಇಷ್ಟು ಚಂದ ಚಲ ಒಳ್ಳೆ ಮಾಡಿರ್ ಮಾತ್ರ. ಈಗ ಸ್ವಲ್ಪ ಬೇಗ ಬಂದಕ್ಕೆ ಜನ ಕಮ್ಮಿ ಇದಲ್ಲಕಿ. ನೀವ್ಯಾರಾದ್ರೂ ಬಂದಿದ್ರೆ ಅಲ್ಲೇ ಮುಂಚೆನೆ ಸಾನ್ನಿಧ್ಯ ಕಾಂಪ್ಲೆಕ್ಸ್ಗೆ? ಇಲ್ಲಿ ಮಧ್ಯದಲ್ಲಿ ಮಳೆ ಬಂದ್ರೆ ನೀರು ಬೀಳ್ತದ ಆ ಥರದ. ಹಣ್ಣು ಕಾಯಿ ತಕ್ಕಂತ ಚೀಟಿ ಮಾಡಿಸ್ತೆ ಎಲ್ಲ ಒಳಗಿನ ವ್ಯವಸ್ಥೆ ಇತ್ತು. ಸೊ ಹಾಂ ಎಂಟ್ರಿಯಾ? ಕೆಫೆ ಉಂಟು ಇಲ್ಲಿ. ಸ್ವಲ್ಪ ಬೇಗ ಹೋಗ್ತಿದ್ದೀವಲ್ಲ ಬನ್ನಿ ಅಂತ ಹೋಗ್ಲ ಒಳಗೆ ಹೋಗೋ. ಫುಲ್ಲು ಇದು ನೋಡಿ. ಇಲ್ಲಿ ಹಾಲು ಕುಡ್ಸೋಕ್ಕೆ ಫುಲ್ ಈ ಥರ ಕ್ಲೋಸ್ ಮಾಡಿ. ನಾನು ಬಂದೆ ಇಲ್ಲಿ ಯಾರು ಜನ ಇಲ್ಲಲ್ಲ ಕಣ್ಕೊಂಡು ಹಾಕು ಅಂತ. ಇಲ್ಲಿ ಲೇಡೀಸಿಗೆ ಮಾತ್ರ ಎಂಟ್ರಿ. ಇಲ್ಲೆಂತ ಈಗಂತ ಮಕ್ಕಳನ್ನ ಮನಸಿ ಡೈಪರ್ ಅದೆಲ್ಲ ಚೇಂಜ್ ಮಾಡ್ಲಕ್ಕೆ. ಅಕ್ಕಂದ್ರೆಲ್ಲ ಬಂದ್ರೆ ಒಳ್ಳೆ ಆಗ್ತದೆ ಅಂತ ಬೇಬಿ ಚೇಂಜಿಂಗ್ ಸ್ಟೇಷನ್. ಓಕೆ ವಾಶ್ರೂಮಿಗೆ ಹೋಯ್ಕೆ ನನಗೆಲ್ಲಾದರೂ ಓದೋದಕ್ಕೆ. ಇದು ಫುಲ್ AC ಕಂಟ್ರೋಲ್ ಬಿಕಾಸ್ ವೆಯ್ಟಿಂಗ್ ರೂಮ್ ಅಲ್ಲ. ಸೆಕೆಂಡ್ ದೊಡ್ಡ ದೊಡ್ಡ ಫ್ಯಾನ್ ಬೇರೆ ಇತ್ತು. ಇಲ್ಲೂ CC ಇದೆ, ಇಲ್ಲೊಂದು ಅಲ್ಲೊಂದು. ಯಾರು ಹೇಳ್ತಿದ್ರು 100ಕ್ಕಿಂತ ಜಾಸ್ತಿ CC ಉಂಟದೆ. CC ಕ್ಯಾಮ್ರಾ ಸೇಫ್ಟಿಗೆಲ್ಲ ತೊಂದರೆ. ಮುಂಚೆಲ್ಲ ಬ್ಯಾಗು ನಮ್ಗೆ ಯಾರು ಕರ್ಕೊಂಡು ಆಟ ಮಾಡಿರ್ತಾರಲ್ಲ. ಸೊ ಈಗ ಕರ್ಕೊಂಡು ಹೋದ್ರೂ ಕಂಪ್ಲೇಂಟ್ ಮಾಡಿ ಇಲ್ಲ ಕ್ಲೀನ್ ಇತ್ತು ಮಾತ್ರ. ಚಂದ ನೀಟ್ ಮಾಡ್ತೀವಿ. ಎಲ್ಲ ಕಡೆ ಡಸ್ಟ್ಬಿನ್ ಚಂದ ಫುಲ್. ಎಲ್ಲ ಕಡೆ ಡಸ್ಟ್ಬಿನ್. ಒಂದು ಕಸ ಇಲ್ಲ ಇಲ್ಲಿ ಗೊತ್ತಾ. ಈಗ ಜನ ಬುಕ್ಸ್ ಶುರುವಾದ್ರು ಜಾಸ್ತಿ. ಅಲ್ಲ ಪ್ರಾಪರ್ ಮಾಡಿ ಚೆನ್ನಾಗಿ ಮಾಡಿದಾರಲ್ಲ. ಎಷ್ಟು ನೀರು ಕುಡಿತೀಯ ನೀನು? ಅಷ್ಟು ಸಾಕಾಯ್ತು ನಿಮಗೆ? ಅಲ್ಲಿ ಸಂಡೆ ಕಾಂಪ್ಲೆಕ್ಸ್ ಮುಗೀತು. ಈಗ ದೇವಸ್ಥಾನದ ಬ್ಯಾಕ್ ಸೈಡ್ ಇನ್ನು ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ. ದೇವ್ರ ದರ್ಶನ ಎಲ್ಲ ಮುಗೀತು. ಹೊಸದಾಗಿ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಮಾಡಿದ್ರು. ಅಲ್ಲಿ ಎಂಟ್ರಿ ತಗೊಂಡು ಆರಾಮ್ಸೆ ಒಳಗಿಂದ ಒಬ್ರೊಬ್ರನ್ನ ದೂಡ್ಕೊಂಬ ಗುದ್ದಾಡ್ಕೊಂಬದೆಲ್ಲ ಎಂತಿಲ್ಲ, ಆರಾಮ್ಸೆ ಬಂದಿತ್ತು. ಒಂದು ಒಳಗೆ ತಿಂಡಿ ಬೇಕಿದ್ರೆ ಮತ್ತೆ ಮಕ್ಕಳಿಗೆ ತೊಂದರೆ ಅಂದರೆ ಮಕ್ಕಳು ಇರುತ್ತೋ ಡೈಪರ್ ಚೇಂಜ್ ಮಾಡ್ಕೊಂಡಿದ್ದೆಲ್ಲ ಇದ್ರು ಅದು ಇತ್ತು. ವಾಶ್ರೂಮ್ ಇತ್ತು ಆ್ಯಂಡ್ ನೀರಿತ್ತು ಎಲ್ಲ ಕಡೆ. ಮತ್ತು CCTV. ದೇವರ ದರ್ಶನ ಮಾಡಿ ಆರಾಮಲ್ಲಿ ಮುಗಿಸಿ ಬಂದೆ. ಊಟ ಮಾಡಿಕ್ಕೆ ಬಂದಿತ್ತು. ದರ್ಶನ ಎಲ್ಲ ಮುಗಿದು ಪಾಪ ಕೆಲವರಿಗೂ ಮುಖ ಕ್ಯಾಮ್ರಾ ಹಿಡಿತಿದೆ ನಾಗಂತ. ಒನಸು ಒನಸ್ ಮಲ್ಪರೆಗೆ ಬೈದ. ಒನಸ್ ಮಲ್ಪರೆಗೆ ಬೈದ ಎಂಕರು ಏನ ಡ್ರೆಸ್ ಇದೆ ಶೋಕ್ ಉಂಡತೆ ಬಟ್ ಎಂತಂದರೆ ಫುಲ್ ಸ್ಲೀವ್ಲೆಸ್ ಆಗಿದ್ದನ್ನೆಲ್ಲ ಫುಲ್ ಮುಚ್ಕೊಂಡು ಸಾಕೆ ತಗೊಳ್ಳೋದು. ಸನ್ಮಾನ ಮಾಡಿದ್ದು ನೀವು ದಿನ ಸನ್ಮಾನ ಮಾಡ್ಕೊಳ್ಳೋದ ನಿಮಗೋಸ್ಕರ? ಮಣಿಪಾಲಲ್ಲಿ ಬೆಸ್ಟ್ ಕೊಡ್ತಾರೆ. ಹೌದಾ? ನೀವು ಹಾಕೊಂತಿರ್ಬೋದು. ಈಗ ಗಮ್ಮತ್ತು ನಿಮಗೆ. ನಾವು ಸನ್ಮಾನ ಮಾಡಿದ್ದನ್ನು ತೆಗೆದು ಒಳಗೆ ಮೇಲೆ ಇಡೋದು. ಬಟ್ ಎಲ್ಲರಿಗೂ ಕೂತ್ಕೊಂಡ್ ವ್ಯವಸ್ಥೆ ಅಲ್ಲ, ಅದೊಂದು ಒಳ್ಳೆ ಉಂಟಲ್ಲ. ಎಲ್ಲರೂ ಸಿಟ್ಟಿಂಗ್ ಅಂದರೆ ಟೇಬಲಲ್ಲಿ. ಹೆಂಗಾಯ್ತಮ್ಮ ಧರ್ಮಸ್ಥಳದ್ದು? ಅದು ನಿಮಗೆ ಹೋದದಂತ ಗೊತ್ತಾಯ್ತಾ? ಕಷ್ಟ ಆಯ್ತಾ? ಏನಾಗಲಿಲ್ಲ, ಮಸ್ತ್
ಹೋಗಿ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ಮತ್ತೆ ಊಟದ ಮ್ಯಾನೇಜ್ಮೆಂಟ್ ಎಲ್ಲ ಒಳ್ಳೇದಿತ್ತು. ಈ ಸಲ ನಾವು ನೋಡಿದೀವಿ ಚೇರ್ ಎಲ್ಲ ಇಟ್ಟಿದ್ದಾರೆ ಊಟಕ್ಕೆ. ತುಂಬಾ ಖುಷಿ ಆಯ್ತು. ಇಲ್ಲಾದ್ರೆ ಕುತ್ಕೊಂಡು ಇರುವಾಗ ಕಾಲೆಲ್ಲ ನೋವು ಬರ್ತಾ ಇತ್ತು. ಅದಕ್ಕೆ ಈ ಸಲ ಫುಲ್ ಚೇರ್ ಎಲ್ಲ ಹಾಕಿ ತುಂಬಾ ಚಂದ ಆಯ್ತು. ಊಟನೂ ಒಳ್ಳೇದಿತ್ತು. ಖುಷಿ ಆಯ್ತು. ಆರಾಮಲ್ಲಿ ದರ್ಶನ ಮಾಡಿ ಒಳ್ಳೆದಾಗಿ ಬಂದಿದ್ವಿ ವಾಪಸ್. ಮೊದಲು ಸಹ ನಾವು ಹೋಗ್ತಿದ್ವಿ ಲೈನ್ ಕ್ಯೂ ಎಲ್ಲ ಇದೆ. ಬಟ್ ಈ ಥರ ತುಂಬ ಕನ್ವೀನಿಯೆಂಟ್ ಆಗೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಊಟ ಸಮಥಿಂಗ್ ವಾಸ್ ಸರ್ಪ್ರೈಸಿಂಗ್ ಬಿಕಾಸ್ ಮೊದಲು ಕೆಳಗೆ ಕುತ್ಕೊಂಡಿತ್ತಪ್ಪ, ಈಗೆಲ್ಲ ಚೇರ್ಸ್ ಟೇಬಲ್ ಎಲ್ಲ ಹಾಕಿ ತುಂಬ ಚಂದ ಭಯಂಕರ ಅಲ್ಲ, ಫುಲ್ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ. ಬರೀ ಖುಷಿ. ಇನ್ನೂ ಸಹ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲ, ಥಿಂಗ್ಸ್ ಆಗ್ತುಂಟು. ಹೌದೌದು, ಫುಲ್ ಎಲ್ಲ ಇದು ಮಾಡ್ತದೆ. ನಾನು ಬರುವಾಗ ಅದೇ ಎನಿಸ್ತೈತೆ ಎಷ್ಟು ಸುಸ್ತಾಗ್ಬೋದು ಈಗ ಅಂತ. ಅಂದ್ರೆ ನಾವು ಮೊದಲು ಬರ್ತಾ ಇದ್ದಿಲ್ಲ, ಮಕ್ಕಳೆಲ್ಲ ಚಿಕ್ಕ ಇರುವಾಗ ಕರ್ಕೊಂಡು ಬರೋದು ಹೋಗುವಾಗ ತುಂಬಾ ಸುಸ್ತಾಗ್ತಿತ್ತು. ಈ ಸಲ ಆರಾಮಲ್ಲಿ ಹೊಸ ಮರ್ಮಲ್ ನಟ್ಟು ಹೌದು. ಸೊಸೆ ಜೊತೆ ಹೋಗಿ ಗಮ್ಮತ್ತಲ್ಲಿ ಬಂದಿವಿ ವಾಪಸ್. ಖುಷಿ ಆಯ್ತು. ಈಗ ಒಂದು ಮುಗಿಸಿ ಸುಬ್ರಹ್ಮಣ್ಯ ಮುಗಿಸಿ ಈಗ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ. ನನ್ನ ಇಲ್ಲಕ್ ಬೋರ್ಡ್ ಆತ ಬೈಯಾಕ ತಿಕ್ಕಗ ಸುಬ್ರಹ್ಮಣ್ಯದ ದರ್ಶನದ ಬುಕ್ ತಿಕ್ಕಗ. ಟೆಂಪಲ್ ವಿಸಿಟ್ ಎಲ್ಲ ಆಯ್ತು ನಮ್ದು ಎರಡು ಕಡೆ. ಸೊ ಈಗ ವಾಪಸ್ ನಾವು ಬೆಂಗಳೂರಿಗೆ, ಅವರು ಮನೆಗೆ ಉಡುಪಿಗೆ. ಎರಡು ದೇವಸ್ಥಾನ ದರ್ಶನ ಎಲ್ಲ ಮುಗಿಸಿ ಈಗ ವಾಪಸ್ ಬೆಂಗಳೂರಿಗೆ. ಅವರೆಲ್ಲ ಹೋದ್ರು ಉಡುಪಿಗೆ ಮನೆಗೆ, ಅವ್ರ ಆಚೆ ಕಡೆ ನಾವು ಈಚೆ ಕಡೆಗೆ. ನಾಳೆಗೆ ಆಫೀಸ್ ಇತ್ತು. ಎಸ್, ದಿನ ಗಮ್ಮತ್ತಾಯ್ತಾ? ನಂದು ಚೆನ್ನಾಯ್ತಲ್ಲ, ಕೊಡಿ. ಹಾಂ, ನಮ್ಗೆ ಹಲಸಿನ ಹಣ್ಣಂದ್ರೆ ಭಯಂಕರ ಆಸೆ. ಬೇಡ, ನಾವು ಮನೆಗೆ ರೀಚ್ ಆಗೋದು ಬೇಡವಾ? ಅಲ್ಲ, ಈಗ ಅವ್ರು ನಾನು ಅದು ಫುಲ್ ತಗೊಳ್ಳು ಅಂತಿದ್ದೇವೆ ಅಂತ ಹೇಳ್ತೀನಿ. ಫುಲ್ ತಗೊಂಡು ಅದು ಮನೆಗೆ ಕಟ್ ಮಾಡಿ ಹಾಕ್ಬಿಡಿ. ಹಾಂ, ಅಲ್ಲ ಪೂರ್ತಿ ತೆಗೆದೆ ತಗೊಳ್ಳೋ ಅಲ್ಲ, ನಮ್ಗೆ 2 ದಿವಸ ಆಗ್ತದೆ. ಎಣ್ಣೆ ಹಾಕಿ ತಿನ್ಬೇಕು. ಅದು ಒಳಗಡೆ ಇಟ್ಕೊಂಡ್ರೆ ಎಂತ ಬೆಲೆ ಇಲ್ಲ, ಎಂತ ಯಾರಿಗೆ ಬೆಲೆ ಇಲ್ಲ? ಗಂಡಂದ್ರಿಗೆ ಬೆಲೆ ಇಲ್ಲ. ಯಾಕೆ? ಅದೇ ನಾನು ಹೇಳ್ತೀನಿ, ಇದು ಎಣ್ಣೆ ಆಗುದಿಲ್ಲ. 5 ನಿಮಿಷ ನಮ್ಮ ಜೊತೆ ಇರ್ತಾರೆ, ಆಮೇಲೆ ನಿಮ್ಮ ಜೊತೆಲೇ ಅಲ್ವಾ, ನಿಮ್ಮ ಮಾತೇ ಕೇಳ್ತಾರೆ. ಹೌದು, ಕೇಳಲ್ಲ. ಯಾಕೆ ಕೇಳಲ್ಲ? ನೀವಲ್ಲಿ ನಾನು ಗಾಡಿ ಚೆನ್ನಾಗಿ ಹೇಳ್ತೇನೆ, ಡಿಕ್ಕಿಯಲ್ಲಿ ನೀವಲ್ಲಿ ಗಾಡಿದು ಹೇಳಿದ್ರಲ್ಲ, ನನಗೆ ಮಾತಾಡಬೇಡ, ನನಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಸುಮ್ಮನಿದ್ದಲ್ವಾ? ಅದಾದ್ಮೇಲೆ ಫುಲ್ ನಿದ್ದೆನೇ ಮಾಡ್ಕೊಂಡು ಬಂದಿದ್ದೆ ನಾನು. ಮತ್ತೆ ಸುಮ್ಮನೆ ಮಾತಾಡುವಂದ್ರೆ ನಿಂಗೆ ಸಿಟ್ಟು ಬಂದೆ ಮಲಗಿದ್ದೀನಿ. ಸಿಟ್ಟು ಬರಲಿಲ್ಲ ನನಗೆ, ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಅದಕ್ಕೆ ಕಣ್ಣು ಮುಚ್ಕೊಂಡು ಬಂದೆ ನಿದ್ದೆ ಬಂತು. ಕುಂಬಳಕಾಯಿ ಬೇಕಾ? ಅದೊಂದು ಕೋಟ್ ಬರ, ಅದು ತಿಪ್ಪ ಅಂತ ಅದು ಬ್ರೌನ್ ಕಲರ್. ಅದಾ ಬೇಕಾ? ನೀವು ಆಸೆ ಬಿಟ್ಟು ಅವರಿಗೆ ಬೇಜಾರಾಗ್ತದೆ. ಇದು ಬರ್ಕೆ ಹೇಳ್ತಾರೆ ಇದಕ್ಕೆ. ಅದು ತಿಂದ್ರೆ ಹೊಟ್ಟೆನೂ ಇರಲ್ಲ. ಹೌದು. ಇದು ನಾವೇನು ಹೇಳ್ತೀವಿ ಗೊತ್ತಾ? ಸೊಲೆ, ಕಿರ್ದೊಳೆ ಅಂತೀವಿ. ನಾವು ಅದೆಂತದ್ದು 2 ತರ ಬರುತ್ತಲ್ಲ ಅಲ್ಸನ, ಒಂದು ಫುಲ್ ಸಾಫ್ಟ್ ಸೊಳೆ, ಅದನ್ನ ನಾವು ಸೊಳೆ ಹೇಳ್ತೀವಿ ಅದಕ್ಕೆ. ಸೊಲೆ ಇದು. ಹಾ, ಇದಕ್ಕೆ ಎಂತ ಹೇಳ್ತೀವಿ ನಾವು? ನಮ್ಗೆ 2 ತರ ಇರುತ್ತೆ. ಒಂದು ಈ ತರ, ಒಂದು ಗಟ್ಟಿ, ಇದು ಫುಲ್ ಗಟ್ಟಿ. ಇನ್ನೊಂದು ಸಾರಿ ತುಲೆ ಅಂತ ಹೇಳ್ತಾರೆ. ತುಲೆ ಅಂತ ಹೇಳಿದ್ರೆ ಅದು ಪುಚ್ಕ ಇರುತ್ತೆ, ಬಾಯಿಗೆ ಇಟ್ಟರೆ ಫುಲ್ ಹಾಗೆ ಪುಚ್ಕ. ನಾವು ಅದು ಇಂಬ ಹೇಳ್ತೀವಿ. ಇಂಬನಾ? ನಾವು ಅದಕ್ಕೆ ಸಾರಿ ಹೇಳ್ತೀವಿ ಅಲ್ಲಿ, ವೈಟ್ ಇದೆಯಲ್ಲ ಅದಲ್ಲ ನಾನು ಹೇಳಿದ್ರೆ 2 ತರ ಹಲಸಿನಲ್ಲೇ ಬರುತ್ತೆ. ಅದಕ್ಕೆ ಇದು ತರ ಇದೆ ಅನಿಸ್ತದೆ. ಇದಕ್ಕೆ ನಾವು ಆರೆಂಜ್ ಬರುತ್ತಲ್ಲ, ಅದು ಚಂದ್ರಹಲಸು. ಚಂದ್ರಹಲಸ ಆರೆಂಜ್ ಬರುತ್ತೆ, ಅದು ಚೆನ್ನಾಗಿರುತ್ತಾ? ಸೂಪರ್ ಇರುತ್ತೆ ಅದು. ಇದಕ್ಕೆ ನಾವು ಬಕ್ಕೆ ಹೇಳ್ತೀವಿ. ಇಂಬ ಅಂದ್ರೆ ಫುಲ್ ಪುಚ್ಚ ಚೆನ್ನಾಗಿರಲ್ಲ, ಅಡುಗೆ ತಿಂಡಿಗೆಲ್ಲ ಚೆನ್ನಾಗಿರುತ್ತೆ. 1-2 ತಿನ್ಬೋದು ಅಷ್ಟೇ, ಇದು ತಿನ್ನಕ್ಕೆ. ಬಟ್ ಅದು ಎಷ್ಟು ಬೇಕಾದ್ರೆ ತಿಂತ ಹೋಗ್ಬೋದು, ಅದು ಗೊತ್ತಾಗಲ್ಲ. ಇದರಪ್ಪ 1-2 ತಿಂದ್ರೆ ಎಂತ ಬೇಕು ನಿಮ್ಗೆ ತಗೊಳ್ಳಿ. ಬಟಾಣಿ ತಗೋ, ಬಟಾಣಿ ಹೋಗಲ್ಲ ಪೇಟಿ ಹಾಕಿದ್ರೆ. ಬಟಾಣಿ ಓಕೆ. ಇಷ್ಟ ನನಗೆ. ನನ್ನ ಅಕ್ಕಗೆ ಇಷ್ಟ. ತುಂಬ ಅಂದರೆ ತುಂಬ. ಶ್ರೀದೇವಿ ಅವಳು ಬಟಾಣಿ ತಿನ್ಕೊಂಡೆ ಜೀವನ ಮಾಡೋದು. ಅಲ್ಲ, ಅದೇ ಮನೇಲಿ ಅಪ್ಪ ಅಮ್ಮ ಎಂತ ಮಾಡ್ತಾರೆ, ಕೊಡೋದು 5 ರೂಪಾಯಿದೆಲ್ಲ ಕೊಡೋದು.
ತುಂಬ ಇಷ್ಟ ಅಲ್ಲ, ಜಾಸ್ತಿ ತಿನ್ಲಿಕ್ಕೆ ಬಿಡುದಿಲ್ಲ. ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲನೂ ಮಾಡಿ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀವಿ. ಬಾಯ್, ಗಮ್ಮತ್ತಂಗೇರಿ.